ಮುಖದ ಮೇಲಿನ ಮೊಡವೆಗಳ ನಿವಾರಣೆಗೆ ಕೂಡ ಸೀಬೆ ಎಲೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಮುಖದ ಮೊಡವೆಗಳ ನಿವಾರಣೆಗೆ ಹಾಗೂ ಮೊಡವೆ ಕಲೆಗಳ ನಿವಾರಣೆಗೆ ಕೂಡ ಸೀಬೆ ಎಲೆಗಳು ಉತ್ತಮವಾಗಿದೆ. ಸೀಬೆ ಎಲೆಗಳನ್ನು ಶುಚಿಗೊಳಿಸಿಕೊಂಡು ಸ್ವಲ್ಪ ನೀರಿನೊಂದಿಗೆ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ರುಬ್ಬಿದ ಮಿಶ್ರಣವನ್ನು ಮೊಡವೆಗಳ ಮೇಲೆ ಹಚ್ಚಬೇಕು. ಇದನ್ನು ಸತತವಾಗಿ ದಿನನಿತ್ಯ ಮಾಡುವುದರಿಂದ ಮೊಡವೆಗಳ ನಿವಾರಣೆ ಸಾಧ್ಯವಾಗುತ್ತದೆ. ಬೆವರಿನ ದುರ್ಗಂಧ ನಿವಾರಣೆಗೆ ಕೂಡ ಸೀಬೆ ಎಲೆಗಳು ಉತ್ತಮವಾಗಿದೆ. ಬೇಸಿಗೆ ದಿನಗಳಲ್ಲಿ ಶರೀರವು ಹೆಚ್ಚಾಗಿ ಬೆವರುತ್ತದೆ. ಹಾಗೆಯೇ ಕೆಲವರಿಗೆ ವರ್ಷವಿಡೀ ಬೆವರುವ ಸಮಸ್ಯೆಗಳು ಇದ್ದೇ ಇರುತ್ತದೆ. ಇಂತಹ ಸಮಯದಲ್ಲಿ ಈ ಬೆವರಿನ ದುರ್ಗಂಧವನ್ನು ನಿವಾರಿಸಲು ನಾವು ಸೀಬೆ ಎಲೆಗಳ ಸಹಾಯವನ್ನು ಪಡೆದುಕೊಳ್ಳಬಹುದು. ಒಂದು ತಂಬಿಗೆ ನೀರಿನಲ್ಲಿ ಸೀಬೆ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಈ ಕುದಿಸಿದ ನೀರನ್ನು ಶೋಧಿಸಿಕೊಂಡು ಸ್ನಾನ ಮಾಡುವ ನೀರಿಗೆ ಬೆರೆಸಬೇಕು. ಈ ನೀರಿನಿಂದ ನಿತ್ಯ ಸ್ನಾನ ಮಾಡಿದರೆ ಬೆವರಿನ ವಾಸನೆಯೂ ಬರುವುದಿಲ್ಲ. ಹಲ್ಲು ನೋವು ಹಾಗೂ ಬಾಯಿ ಹುಣ್ಣುಗಳಿಗೆ ಸೀಬೆಯ ಉತ್ತಮ ಪರಿಹಾರಗಳು. ಹಲ್ಲು ನೋವು ನಿವಾರಣೆಯಲ್ಲೂ ಕೂಡ ಸೀಬೆ ಎಲೆಯ ಪಾತ್ರ ಮುಖ್ಯವಾಗಿದೆ. ಜಾಸ್ತಿ ಹಲ್ಲು ನೋವು ಇದ್ದಾಗ ಸೀಬೆ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಬೇಕು. ಈ ಕುದಿಸಿದ ಮಿಶ್ರಣವನ್ನು ಶೋಧಿಸಿಕೊಂಡು ಇದರಿಂದ ಬಾಯಿ ಮುಕ್ಕಳಿಸಬೇಕು. ಇದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ. ಹಾಗೆಯೇ ಬಾಯಿಯ ಹುಣ್ಣುಗಳು ಕೂಡ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಸೀಬೆಹಣ್ಣನ್ನು ಹಲ್ಲುಗಳಿಂದ ಕಚ್ಚಿ ತಿನ್ನಬೇಕು. ಇದರಿಂದ ಹಲ್ಲುಗಳು ಹಾಗೂ ವಸಡುಗಳ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ತಲೆಯಲ್ಲಿನ ಹೇನು ಹಾಗೂ ಸೀರುಗಳ ನಿವಾರಣೆಗೂ ಕೂಡ ಸೀಬೆ ಎಲೆ ಉತ್ತಮವಾಗಿದೆ. ತಲೆಯಲ್ಲಿನ ಹೇನು ಹಾಗೂ ಸೀರುಗಳ ನಿವಾರಣೆಯು ಅತಿ ಮುಖ್ಯವಾಗಿದೆ. ಇದರ ನಿವಾರಣೆಗಾಗಿ ಸೀಬೆ ಎಲೆಗಳು ಹಾಗೂ ಬೇವಿನ ಎಲೆಗಳು ಎರಡನ್ನೂ ಸಮಪ್ರಮಾಣದಲ್ಲಿ ಸೇರಿಸಿಕೊಂಡು ರುಬ್ಬಿಕೊಳ್ಳಬೇಕು. ಈ ಮಿಶ್ರಣವನ್ನು ತಲೆಗೆ ರಾತ್ರಿ ಮಲಗುವಾಗ ಹಚ್ಚಿಕೊಳ್ಳಬೇಕು. ಮರುದಿನ ಬೆಳಿಗ್ಗೆ ತಲೆಯನ್ನು ತೊಳೆದುಕೊಳ್ಳಬೇಕು. ಇದರಿಂದ ಹೇನು, ಸೀರುಗಳ ನಿವಾರಣೆ ಸಾಧ್ಯವಾಗುತ್ತದೆ. ಇಷ್ಟೇ ಅಲ್ಲದೆ ನಾವು ಸೀಬೆಹಣ್ಣಿನಿಂದ ಇನ್ನೂ ಹಲವು ಪ್ರಯೋಜನಗಳನ್ನು ಪಡೆಯಬಹುದು. ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಯದಲ್ಲಿ ಬರುವ ಹೊಟ್ಟೆ ನೋವನ್ನು ನಿವಾರಿಸಲು ಸೀಬೆಹಣ್ಣಿನ ಸೇವನೆಯು ಉತ್ತಮವಾಗಿದೆ. ಸೀಬೆ ಹಣ್ಣಿನ ಸೇವನೆಯು ಹೆಣ್ಣು ಮಕ್ಕಳ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಹಾಗೆಯೇ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಸೀಬೆ ಹಣ್ಣನ್ನು ಜೇನುತುಪ್ಪದೊಡನೆ ಸೇವಿಸಲು ನೀಡಬೇಕು. ಇದು ಅವರ ಆರೋಗ್ಯಕ್ಕೆ ಅತಿ ಉತ್ತಮವಾಗಿದೆ. ಸೀಬೆ ಹಣ್ಣಿನ ಸೇವನೆಯು ದೇಹಕ್ಕೆ ಬಲವನ್ನು ನೀಡುತ್ತದೆ. ಹಾಗಾಗಿ ಒಂದು ರೀತಿಯಲ್ಲಿ ಇದು ಬಲವರ್ಧಕವೂ ಕೂಡ.